ಮಧುಗಿರಿ ಪಟ್ಟಣದ ಇತಿಹಾಸ ಪ್ರಸಿದ್ಧಿಯುಳ್ಳ ಶ್ರೀ ದಂಡಿ ಮಾರಮ್ಮ ತಾಯಿಯ ತೆಪ್ಪೋತ್ಸವ ಕಾರ್ಯಕ್ರಮದ ಕುರಿತು ಸಹಕಾರ ಸಚಿವರಾದ ಕೆ.ಎನ್. ರಾಜಣ್ಣನವರು ಪತ್ರಿಕಾಗೋಷ್ಠಿ ನಡೆಸಿದರು. ತುಂಬುತ್ತೆ. ಆ ವರ್ಷ ತೆಪ್ಪೋತ್ಸವ ಮಾಡ್ತಕ್ಕಂಥದ್ದನ್ನು ಇಲ್ಲಿನ ಮಧುಗಿರಿ ಪಟ್ಟಣದ ಜನರು ಮತ್ತು ಇಲ್ಲಿನ ಅಚ್ಚುಕಟ್ಟುದಾರರು, ಬಣ್ಣ ರೈತರು ಎಲ್ಲರೂ ಸೇರಿ ನಡೆಸ್ತಾ ಇದ್ರು. ಮಧ್ಯೆ ಅವಘಡ ಆದ ಮೇಲೆ ಒಂದು 40-50 ವರ್ಷ ಅದನ್ನು ನಡೆಸಿರಲಿಲ್ಲ. ಈ ವರ್ಷ ಒಂದು ಅದ್ದೂರಿಯಾಗಿ ಪ್ರಾರಂಭ. ಮುಂದೆ ಯಾವಾಗಲೇ ಕೆರೆ ತುಂಬಿದ್ರು ಕೂಡ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದಕ್ಕೆ ಈಗ ಮತ್ತೊಮ್ಮೆ ಪ್ರಾರಂಭವನ್ನು ಈ ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಎಲ್ಲನೂ ಕೂಡ ತಿಳಿಸ್ತಾರೆ. ಜೊತೆಯಲ್ಲಿ ನಾನು ವಿಶೇಷವಾಗಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲ ಭಾಗವಹಿಸಬೇಕು. ಈ ಕಾರ್ಯಕ್ರಮದ ಬಗ್ಗೆ ಜನರು ಹೆಚ್ಚು ಜನ ಬಂದು ಏನು ನಮ್ಮ ಊರಿನ ದೇವತೆ ದಂಡಿನ ಮಾರಮ್ಮನ ಆಶೀರ್ವಾದ ನಿಮಗೆ, ನಮಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ಜನರಿಗೂ ಕೂಡ ದೊರಕಲಿ ಅಂತೇಳಿ ಆಶಿಸಿ, ತಾಯಿಯ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಬೇಡ್ತಕ್ಕಂಥ ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸಿದ್ದೇನೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಕೆಲವು ಜನಾಕರ್ಷಕವಾದಂತಹದ್ದು ಮತ್ತು ವಿಶೇಷವಾಗಿ ಕಾಶಿಯಿಂದ ಪಂಡಿತರುಗಳು ಬಂದು ಸುಮಾರು 15 ಜನ 12 ಜನ ಬಂದು ಗಂಗಾರತಿ ಕಾರ್ಯಕ್ರಮವನ್ನು ಅವರು ಇಲ್ಲಿ ನಡೆಸ್ಕೊಡ್ತಕ್ಕಂಥದ್ದು ಒಂದು ವಿಶೇಷ ಈ ಸಾರಿ ಅಂತೇಳಿ. ಬೇರೆ ಕಲಾ ತಂಡಗಳು ಬರ್ತವೆ, ಕಲಾ ತಂಡಗಳನ್ನ ಒಂದಲ್ಲ ಒಂದು ಕಡೆ ತಾವು ನೋಡಿರ್ತೀರಿ, ನಾನು ನೋಡಿರ್ತೀನಿ, ಜನನು ಬಹಳಷ್ಟು ಜನ ನೋಡಿರ್ತಾರೆ. ಆದರೆ ಗಂಗಾರತಿಯನ್ನು ಕಾಶಿ ಪಂಡಿತರು ಬಂದು ನಡೆಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಒಂದು ವಿಶೇಷ ಮತ್ತು ಪ್ರಪ್ರಥಮ ಅಂತೇಳಿ ನಾನಾದರೂ ಕೂಡ ಭಾವಿಸಿದ್ದೇನೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರಿಂದ ಹಿಡಿದು ಎಲ್ಲನೂ ಕೂಡ ವೈಯಕ್ತಿಕವಾಗಿ ಗಮನ ಹರಿಸಿ ಈ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜನರಿಗೆ ಅದರಿಂದ ಹೆಚ್ಚು ಭಕ್ತಿ ದಂಡಿನ ಮಾರಮ್ಮನ ಬಗ್ಗೆ ಏನಿದೆ ಅದು ಇನ್ನೂ ಇಮ್ಮಡಿಗೊಳಿಸ್ತಕ್ಕಂಥ ರೀತಿಯಲ್ಲಿ ಆಗ್ತದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ರಾಜೇಂದ್ರ ಅವರು ಮತ್ತು ಅವರೆಲ್ಲ ಸಂಘಟಕರು, ನಾನು ಎಲ್ಲರ ಹೆಸರನ್ನು ಕೂಡ ಹೇಳ್ತಾ ಹೋಗಿ ಕೂತರು ಎಲ್ಲರೂ ಕೂಡ ಅದಕ್ಕೆ ಪೂರಕವಾಗಿ ಅವ್ರ ಜೊತೆ ನಿಂತು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಅವರೆಲ್ಲ ಶ್ರಮಿಸ್ತಾ ಇದ್ದಾರೆ. ಮತ್ತು ಅಧಿಕಾರಿ ವರ್ಗದವರು ಕೂಡ ನಮ್ಮ AC ಅವರಿಂದ ಹಿಡಿದು ಇನ್ನು ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯವರು ಕೂಡ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸ್ತಾ ಇರ್ತಕ್ಕಂಥದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈಗ ಕಾರ್ಯಕ್ರಮದ ಎಲ್ಲ ಸಂಪೂರ್ಣ ವಿವರಗಳನ್ನು ಸನ್ಮಾನ್ಯ ರಾಜೇಂದ್ರ ಅವರು ಮತ್ತು ಅವರ ಸ್ನೇಹಿತರು ತಮಗೆ ವಿವರವಾಗಿ ತಿಳಿಸ್ತಾರೆ. ರಾಜಣ್ಣವರು ನಿಮಗೆ ಆ ವಿವರವನ್ನು ಕೊಟ್ಟಿರುವಂಥದ್ದು. ಈ ಒಂದು ತೆಪ್ಪೋತ್ಸವ, ದಂಡಿನ ಮಾರಮ್ಮ ದೇವಿಯ ಒಂದು ತೆಪ್ಪೋತ್ಸವ ನಾವು ಕೇಳ್ಪಟ್ಟಾಗೆ 1972-74ರಲ್ಲಿ ಲಾಸ್ಟ್ ಟೈಮ್, ಅದು 72ನೇ ಇಸ್ವಿಯಲ್ಲಿ ಈ ಒಂದು ತೆಪ್ಪೋತ್ಸವ ಈ ಭಾಗದಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಕನಿಷ್ಠ 50 ವರ್ಷ ಆಗಿದೆ. 50 ವರ್ಷ ಏನಕ್ಕಾಗಿದೆ, ಹಿಂದೆ ಏನೋ ಅವಘಡ ಆಗಿತ್ತು, ಅದನ್ನೇನು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಈ ಒಂದು ತೆಪ್ಪೋತ್ಸವ ಮಾಡಬೇಕು ಅಂತ ಹೇಳಿ ಏನು ಕೆರೆ ಕೋಡಿ ಬಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಇಲ್ಲಿ ಗಂಗಾ ಪೂಜೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ರೈತರುಗಳು ಇಲ್ಲ ಸರ್, ಇಲ್ಲಿ 50 ವರ್ಷ ಆಗಿದೆ, ತೆಪ್ಪೋತ್ಸವ ಮಾಡಿ ನೀವು ಮುಂದೆ ನಿಂತ್ಕೊಂಡು ಮಾಡಿಕೊಡ್ಬೇಕು ಅಂತ ಅವತ್ತು ಮಾನ್ಯ ಶಾಸಕರಲ್ಲಿ ಅವರು ಕೇಳ್ಕೊಂಡಿರುವಂಥ ಸಂದರ್ಭದಲ್ಲಿ ಅವರು ಅವತ್ತು ಈ ಭಾಗ ಏನು ತೆಪ್ಪೋತ್ಸವ ದಂಡಿನ ಮಾರಮ್ಮ ಅದೊಂದು ಮುಜರಾಯಿ ಇಲಾಖೆಗೆ ಬರುವಂಥದ್ದು, AC ಅವರು ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಅವ್ರಿಗೆ ಅವತ್ತು ಅವರು ಒಂದು ಆದೇಶವನ್ನು ಕೊಟ್ಟಿದ್ದರು, ಇಲ್ಲಪ್ಪ ತೆಪ್ಪೋತ್ಸವವನ್ನು ಮಾಡಿ ಅಂತ ಹೇಳಿ. ಸೊ ಅದಕ್ಕೆ ನಾವೆಲ್ಲ ಜೊತೆಗೆ ಒಂದು ಟೀಮ್ ಮಾಡಿಕೊಂಡು ತೆಪ್ಪೋತ್ಸವ ಮಾಡ್ತಾಯಿದ್ದೀವಿ. ಇದು ಪ್ರಪ್ರಥಮ ಬಾರಿಗೆ ಇವತ್ತು ಏನು ಮಧುಗಿರಿ ಪಟ್ಟಣದಲ್ಲಿ ಏನು ನಾವು ಈ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವಿ, ಅದು ಮೈಸೂರಲ್ಲಿ ಏನು ದಸರಾ ನಡೆಯುತ್ತೆ, ತದನಂತರ ಹಾಸನಲ್ಲಿ ಹಾಸನಾಂಬ ನಡೆದಂಥ ಸಂದರ್ಭದಲ್ಲಿ ಆ ಲೈಟಿಂಗ್ ವ್ಯವಸ್ಥೆ ಏನಿತ್ತು ಆ ತಕ್ಕ ಮಟ್ಟಿಗಾರು ನಮ್ಮ ಮಧುಗಿರಿ ಪಟ್ಟಣದಲ್ಲಿ ಮಾಡಬೇಕು ಅಂತೆಲ್ಲ ಹೇಳಿ
ಸೊ ಇವತ್ತು ಆ ಲೈಟಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿರುವಂಥದ್ದು. ಮತ್ತು ವಿಶೇಷವಾಗಿ ಈ ಒಂದು ತೆಪ್ಪೋತ್ಸವದಲ್ಲಿ ಈಗ ಏನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ, ತೆಪ್ಪ ದೇವ್ರನ್ನ ಒಂದು ಪ್ರದಕ್ಷಿಣೆ ಮಾಡುವಂಥದ್ದು ಇರ್ಬೋದು, ಮತ್ತು ಇಲ್ಲೇ ಪಕ್ಕದಲ್ಲೇ ಒಂದು ಕೆರೆಯಲ್ಲೇ ಒಂದು ಫ್ಲೋಟಿಂಗ್ ಸ್ಟೇಜನ್ನು ಮಾಡಿದ್ದೀವಿ. ಅಲ್ಲಿ ಸಂಜೆ 7 ಗಂಟೆ 7:30 2 ಗಂಟೆಗಳ ಕಾಲ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂಥದ್ದು. ಸೊ ಇದು ವಿಶೇಷವಾಗಿ ನನಗೆ ತಿಳಿದಿರೋ ಹಾಗೆ ಕೆರೆಯಲ್ಲಿ ಯಾರು ಫ್ಲೋಟಿಂಗ್ ಸ್ಟೇಜನ್ನು ಹಾಕಿ ಮಾಡಿರುವಂಥದ್ದು ಯಾವುದೂ ಇಲ್ಲ. ಸೊ ಅದರಿಂದ ಅದು ನಮ್ಮ ಮಧುಗಿರಿಯಲ್ಲೇ ವಿಶೇಷವಾಗಿ ನಾವು ಫ್ಲೋಟಿಂಗ್ ಸ್ಟೇಜನ್ನು ಮಾಡಿರುವಂಥದ್ದು. ಅಲ್ಲಿ ಕನಿಷ್ಠ ಒಂದು 8 ರಿಂದ 10 ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ 7:30 9:00ವರೆಗೂ ನಡೆಯುತ್ತೆ. ನಮ್ಮ ತಾಲೂಕಿನಲ್ಲಿ ಈ ಒಂದು ತೆಪ್ಪೋತ್ಸವನ ನೋಡಬೇಕು ಅಂತ ಹೇಳಿ ಭಾಳಷ್ಟು ಜನ ಈಗಾಗಲೇ ಇಷ್ಟಪಡ್ತಾ ಇರುವಂಥದ್ದು ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಇಲ್ಲೆಲ್ಲ ಬಂದು ವೀಕ್ಷಣೆಯನ್ನು ಮಾಡಿ, ಯಾಕಂದರೆ ಈ ಥರ ಅರೇಂಜ್ಮೆಂಟ್ಸ್ ಯಾರೂ ಮಾಡಿಲ್ಲ. ನಾವು ನೋಡಿದಾಗ ಈ ಥರ ಅರೇಂಜ್ಮೆಂಟ್ಸ್ ಯಾರೂ ಮಾಡಿಲ್ಲ. ಸೊ ಕನಿಷ್ಠ ನಾವು ಒಂದು 20-25 ಸಾವಿರ ಜನಕ್ಕಿಂತ ಹೆಚ್ಚು ಜನ ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮ ನೋಡೋಕ್ಕೆ ಬರುವಂಥದ್ದಕ್ಕೆ ನಾವು ಒಂದು ಜನ ವೀಕ್ಷಣೆಗೆ ದೇವಸ್ಥಾನದ ಮುಂದೆ ಏನು ದಂಡಿನ ಮಾರಮ್ಮ ದೇವಸ್ಥಾನ ಇದೆ ಅದ್ರ ಮುಂದೆ ಇರುವಂಥ ಜಾಗದಲ್ಲಿ ಒಂದು 10x30 ಒಂದು LED ಸ್ಕ್ರೀನ್ ಹಾಕಿ ಅಲ್ಲಿ ಒಂದು 6,000 ರಿಂದ 7,000 ಜನಕ್ಕೆ ಚೇರ್ಸನ್ನು ಹಾಕಿ ವ್ಯವಸ್ಥೆ ಮಾಡಿರುವಂಥದ್ದು. ಮತ್ತು ಈ ಕೆರೆ ಮುಂಭಾಗದಲ್ಲಿ ನೀವು ಆಮೇಲೆ ನೋಡ್ಬೋದು, ಕೆರೆ ಮುಂಭಾಗದಲ್ಲೂ ಅಲ್ಲಿ ಒಂದು 8 ರಿಂದ 10 ಸಾವಿರ ಜನಕ್ಕೆ ಜನ ವೀಕ್ಷಣೆ ಮಾಡೋದಕ್ಕೆ ಅಲ್ಲೂ ವ್ಯೂ ಪಾಯಿಂಟ್ ಅಂತ ಒಂದು ಮಾಡಿದ್ದೀವಿ. ಸೊ ಜನ ಬಂದು ನಿಂತ್ಕೊಂಡು ನೋಡೋದಕ್ಕೆ ಅಲ್ಲೂ ವ್ಯೂ ಪಾಯಿಂಟ್ ಅಂತ ನಾವು ಮಾಡಿರೋವಂಥದ್ದು. ಮತ್ತು ಏನು ದೇವ್ರನ್ನ ನಾವು ಕರ್ಕೊಂಬರೋವಂಥದ್ದು ರಥದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಅದು ಪ್ರಾರಂಭ ಆಗುವಂಥದ್ದು. ಪ್ರಾರಂಭ ಆಗಿ ಅಲ್ಲಿ ಕಲಾತಂಡಗಳು ಕನಿಷ್ಠ 8 ರಿಂದ 10 ಕಲಾತಂಡಗಳು ಬರುವಂಥದ್ದು. ಆ ಕಲಾತಂಡಗಳಲ್ಲಿ ಹುಲಿವೇಷ ಇರುತ್ತೆ, ಮತ್ತು ಮಹಿಳೆಯರ ಡೋಲ್ ಕುಣಿತ ಇರುತ್ತೆ. ವಿಶೇಷವಾಗಿ ಮಂಗಳೂರಿಂದ ಚೆಂಡೆ ವಾದ್ಯವನ್ನು ಕರೆಸ್ತಾ ಇದ್ದೀವಿ 40 ಜನ. ಆಮೇಲೆ ಧರ್ಮಸ್ಥಳದ ಒಂದು ಭಜನಾ ತಂಡ ಬರ್ತಾ ಇದೆ, ಹನುಮಾನ್ ವೇಷಧಾರಿಗಳು ಬರ್ತಾರೆ. ಸೊ ಹೀಗೆ ನಾವೊಂದು 8 ರಿಂದ 10 ಜನ 10 ತಂಡಗಳು ಕಲಾ ತಂಡಗಳು ಆ ಒಂದು ಕಲಾ ತಂಡಗಳು ಬೆಳಿಗ್ಗೆ 11 ಗಂಟೆಯಿಂದ ಪಟ್ಟಣದಲ್ಲಿ ಪ್ರಾರಂಭ ಆಗಿ ಮಧ್ಯಾಹ್ನ 1 ಗಂಟೆ 1:15 ಅಷ್ಟರಲ್ಲಿ ದಂಡಿನ ಮಾರಮ್ಮ ದೇವಸ್ಥಾನಕ್ಕೆ ಬರುವಂಥದ್ದು. ಅಲ್ಲಿ ಬಂದಿರುವಂಥ ಎಲ್ಲ ಕಲಾ ತಂಡಗಳು ಊಟ ಮಾಡಿಕೊಂಡು ತದನಂತರ 3 ಗಂಟೆಗೆ ಅಲ್ಲಿಂದ ಪ್ರೊಸೆಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಬಂದು ಏನು ಮಾರಮ್ಮನ ದೇವ್ರನ್ನ ಇಲ್ಲಿ ತೆಪ್ಪೋತ್ಸವ ಕರ್ಕೊಂಬರುವಂಥ ರಸ್ತೆನೇ ಬೇರೆ, ರಸ್ತೆಯಲ್ಲಿ ನಾವು ಇದೇ ಕಲಾ ತಂಡಗಳ ಜೊತೆಗೆ ತಿರ್ಗಾ ಬಂದು ತೆಪ್ಪದಲ್ಲಿ ಇಡುವಂಥದ್ದು. ತೆಪ್ಪ ಆದ ನಂತರ ಅಲ್ಲಿ ಒಂದು 10-15 ನಿಮಿಷ ತೆಪ್ಪ ಕೆರೆಯನ್ನು ಪ್ರದಕ್ಷಿಣೆ ಹಾಕಿ ಇಲ್ಲಿ ಬಂದ ನಂತರ ಕಾಶಿಯಿಂದ ಏನು ಗಂಗಾ ಆರತಿ ಮಾಡೋದಕ್ಕೆ ಕಾಶಿ ಪಂಡಿತರನ್ನ ಒಂದು 10 ರಿಂದ 12 ಜನ ಬಂದು ಒಂದು 40 ನಿಮಿಷ ಅವರು ಆರತಿಯನ್ನು ಮಾಡ್ತಾರೆ. ಅದಾದ ನಂತರ ಒಂದು 15 ನಿಮಿಷ ಪಟಾಕಿ ಹೊಡೆಯುವಂಥದ್ದು. ಅದಾದ ನಂತರ ಒಂದು 2 ಗಂಟೆಗಳ ಕಾಲ ಕಲಾ ತಂಡಗಳು ಈ ಒಂದು ಫ್ಲೋಟಿಂಗ್ ಸ್ಟೇಜಲ್ಲಿ ಪ್ರದರ್ಶನ ಮಾಡ್ತಾ ಇರೋವಂಥದ್ದು. ಸೊ ಇದಕ್ಕೆ ವಿಶೇಷವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರುವಂಥದ್ದು. ಮತ್ತು ಕೇಂದ್ರ ಸಚಿವರಾದಂಥ ಸೋಮಣ್ಣವ್ರನ್ನ, ಅದಾದಮೇಲೆ ನಮ್ಮ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮಿಗಳನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಅದಾದಮೇಲೆ ಸಿದ್ಧಬೆಟ್ಟದ ಪೂಜ್ಯರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿ ಇದ್ರ ಜೊತೆಗೆ ಏನೆಲ್ಲ ನಮ್ಮ ತಾಲೂಕಿನ ಈ ಒಂದು ದೇವಿ ಆಶೀರ್ವಾದ ಪಡೆಯೋಕ್ಕೆ ಬರ್ತಾ ಇರೋವಂಥದ್ದು ಮತ್ತು ಅಕ್ಕಪಕ್ಕದಲ್ಲಿ ಇರೋವಂಥ ಶಾಸಕರುಗಳಿರ್ಬೋದು, ಇಲ್ಲ ಮುಖಂಡರುಗಳಿರ್ಬೋದು, ಅವ್ರನ್ನೂ ಎಲ್ಲ ವೈಯಕ್ತಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಮತ್ತು ಮಾಜಿ ಸಚಿವರಾದಂಥ ಹಿರಿಯರಾದಂಥ ವೆಂಕಟರಪ್ಪನವರು ಅವರು ಈಗ ಬಂದು ಕೂತಿದ್ದಾರೆ. ನಾಡ್ದು ಕಾರ್ಯಕ್ರಮಕ್ಕೆ ಅವರು ಆಹ್ವಾನವನ್ನು ನಾನು ನಿಮ್ಮ ಮುಖಾಂತರ ಕೊಡ್ತಾ ಇದ್ದೀನಿ. ಸೊ ಅದರಿಂದ ಇದೊಂದು ವಿಭಿನ್ನವಾದಂಥ ಕಾರ್ಯಕ್ರಮ. ಭಾಳಷ್ಟು ಜನ ಆತುರವಾಗಿದ್ದಾರೆ, ಯಾಕಂದರೆ ಪ್ರಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರುವಂಥದ್ದು. ಮತ್ತು ಏನೆಲ್ಲ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಒಂದು ನಾವು ಕಲಾ ತಂಡಗಳನ್ನ ಮಾಡಿರುವಂಥದ್ದು. ಸೊ ಅದರಲ್ಲಿ ಈಗ ಶ್ರೀಧರ್ ಅಂತ ಅವರು ಸಿಂಗರ್